ಜೈಲಿರೋದು ಪಶ್ಚಾತ್ತಾಪಕ್ಕ ಅಥವಾ ಮೋಜು ಮಸ್ತಿ ಮಾಡೋದಕ್ಕ? ಪ್ರಜ್ವಲ್ ರೇವಣ್ಣ ಬ್ಯಾರಾಕಲ್ಲಿ ಸಿಕ್ಕಂಥ ಮೊಬೈಲ್ ಮತ್ತು ಪೆನ್ ಡ್ರೈವ್ ಹೇಳ್ತಾ ಇರುವಂತಹ ಕತೆ ಏನು? ಮೊಬೈಲ್ ಬಳಸ್ತಾ ಇದ್ದೆ ಅಂತ ಒಪ್ಪಿಕೊಂಡಿರುವಂತಹ ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ದು ಯಾರು? ಹೇಗಿತ್ತು ಅಧಿಕಾರಿಗಳ ತಲಾಶ್? ಇಲ್ಲಿದೆ ನೋಡಿ. ಒಂದು ಫೋಟೋ, ಒಂದೇ ಒಂದು ಫೋಟೋ. ಆ ಫೋಟೋ ದರ್ಶನ್ ಲೈಫನ್ನೇ ಚೇಂಜ್ ಮಾಡಿತ್ತು. ಜೈಲು ಜೀವನವನ್ನೇ ಉಲ್ಟಾ ಪಲ್ಟಾ ಮಾಡಿತ್ತು. ಪರಪ್ಪನ ಅಗ್ರಹಾರದಲ್ಲಿದ್ದ ದರ್ಶನ್ ಅದೊಂದು ಫೋಟೋದಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯಾಗಿದ್ರು. ಜೈಲಲ್ಲಿ ನಡೆಸ್ತಿದ್ದ ಮೋಜು ಮಸ್ತಿಗೆ ಬ್ರೇಕ್ ಬಿದ್ದಿತ್ತು. ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಟೀ ಕಪ್ ಹಿಡ್ಕೊಂಡಿದ್ದ ದರ್ಶನ್ಗೆ ಆ ಫೋಟೋ ಕೊಟ್ಟ ಸಂಕಷ್ಟ ಅಷ್ಟಿಷ್ಟಲ್ಲ. ಆ ಫೋಟೋ ರಿಲೀಸ್ ಆದ್ಮೇಲೆ ದರ್ಶನ್ಗೆ ಸಿಗ್ತಾ ಇದ್ದ ರಾಜಾತಿಥ್ಯವನ್ನು ಬಂದ್ ಮಾಡಲಾಯಿತು. ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ದ ದರ್ಶನ್ ಜಾಮೀನು ರದ್ದಾದಾಗಲೂ ಆ ಫೋಟೋ ಒಂದು ರೀತಿಯಲ್ಲಿ ಕಾರಣ ಆಯಿತು. ಆಗ ಯಾವ ಜೈಲಲ್ಲಿ ಮೋಜು ಮಸ್ತಿ ಮಾಡಿದ್ರೋ ಅದೇ ಜೈಲಲ್ಲಿ ಈಗ ದರ್ಶನ್ ಇದ್ದಾರೆ. ಎಲ್ಲ ಕೈದಿಗಳು ಹೇಗಿದ್ದಾರೋ ದರ್ಶನ್ ಕೂಡ ಹಾಗೇ ಇದ್ದಾರೆ. ಆದ್ರೆ ಕೈದಿಗಳ ಮೋಜು ಮಸ್ತಿಗೆ ಮಾತ್ರ ಯಾವುದೇ ಬ್ರೇಕ್ ಬಿದ್ದಿಲ್ಲ. ಇದಕ್ಕೆ ಸಾಕ್ಷ್ಯ ಕೊಡ್ತಿದೆ ಪ್ರಜ್ವಲ್ ರೇವಣ್ಣ ಬ್ಯಾರಕ್. ನಿಲ್ತಿಲ್ಲ ಪರಪ್ಪನ ಅಗ್ರಹಾರದಲ್ಲಿ ಕಾನೂನು ಬಾಹಿರ ಕೃತ್ಯಗಳು. ಕೈದಿಗಳ ಬ್ಯಾರಕ್ನಲ್ಲಿ ಸಿಗ್ತಿವೆ ಮೊಬೈಲ್, ಪೆನ್ ಡ್ರೈವ್, ಚಾರ್ಜರ್. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ನಲ್ಲಿ OTT, ಇನ್ಸ್ಟಾ. ಜೈಲುಗಳಿರೋದು ಪಶ್ಚಾತ್ತಾಪ ಪಡುವುದಕ್ಕೆ, ಅಪರಾಧಿಗಳು ತಪ್ಪು ತಿದ್ಕೊಂಡು ಹೊಸ ಮನುಷ್ಯರನ್ನಾಗಿ ಬದಲಾಯಿಸುವುದಕ್ಕೆ. ಆದ್ರೆ ಕೆಲವೊಂದು ಜೈಲುಗಳು ಇರೋದೇ ಮೋಜು ಮಸ್ತಿ ಮಾಡುವುದಕ್ಕೆ ಅಂತ ಪದೇ ಪದೇ ಸಾಬೀತಾಗ್ತಿದೆ. ಕೈದಿಗಳು ಮನೆಯಲ್ಲಿರೋದಕ್ಕಿಂತ ತುಂಬಾ ಬಿಂದಾಸಾಗಿ ಜೈಲಲ್ಲೇ ಇರಬಹುದು ಅನ್ನೋ ರೀತಿಯ ವಾತಾವರಣ ಜೈಲುಗಳಲ್ಲಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪದೇ ಪದೇ ಇಂಥದ್ದೇ ಕಾನೂನು ಬಾಹಿರ ಕೃತ್ಯಗಳು ಹೊರಗೆ ಬರ್ತಿವೆ. ಎಷ್ಟೇ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ರು ಕೆಲವೇ ದಿನಗಳಲ್ಲಿ ಪರಪ್ಪನ ಅಗ್ರಹಾರ ಮೋಜು ಮಸ್ತಿ ಕುರಿತ ದೃಶ್ಯಗಳು ರಿವೀಲ್ ಆಗ್ತಾನೇ ಇರ್ತವೆ. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್, ಪೆನ್ ಡ್ರೈವ್ ಪತ್ತೆಯಾಗಿದ್ದು ಜೈಲಿನಲ್ಲಿ ಬಿಂದಾಸಾಗಿ ಕಾಲ ಕಳಿಬಹುದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷ್ಯ ಕೊಡ್ತಿವೆ. ಮೇ 31, 2024 ಜೈಲು ಸೇರಿದ್ದ ಪ್ರಜ್ವಲ್. 2 ವರ್ಷಗಳ ನಂತರ ಪ್ರಜ್ವಲ್ ಮೇಲೆ ಜೈಲಲ್ಲಿ ಹೊಸ ಕೇಸ್. ಪ್ರಜ್ವಲ್ ರೇವಣ್ಣ JDSನ ಮಾಜಿ ಸಂಸದ. ಅತ್ಯಾಚಾರ ಕೇಸಲ್ಲಿ 2024 ಮೇ 31ನೇ ತಾರೀಕು ಜರ್ಮನಿಯಿಂದ ಡೈರೆಕ್ಟ್ ಆಗಿ ಬಂದು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿದ್ದ ಪ್ರಜ್ವಲ್ ಆ ದಿನ ಜೈಲು ಸೇರಿದ್ದು ಈವರೆಗೂ ಜೈಲಲ್ಲೇ ಇದ್ದಾರೆ. ಆಗಸ್ಟ್ 2025ರಲ್ಲಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯವು ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪು ನೀಡಿ ಜೀವಾವಧಿ ಶಿಕ್ಷೆ ವಿಧಿಸಿದ್ದು ಎಲ್ಲ ಕೈದಿಗಳಂತೆ ಪ್ರಜ್ವಲ್ ಕೂಡ ಇದ್ದಾರೆ. ಸುಮಾರು 2 ವರ್ಷಗಳಿಂದ ಪ್ರಜ್ವಲ್ ಜೈಲಲ್ಲೇ ಇದ್ದು ಈವರೆಗೆ ಯಾವುದೇ ಜೈಲಲ್ಲಿ ಕಾನೂನು ಬಾಹಿರ ಕೃತ್ಯಕ್ಕೆ ಈವರೆಗೆ ಯಾವುದೇ ಆಪಾದನೆ ಹೊತ್ತಿರಲಿಲ್ಲ. ಈಗ 2.5 ವರ್ಷ ಆದ್ಮೇಲೆ ಪ್ರಜ್ವಲ್ ಮೇಲೆ ಒಂದು ಹೊಸ ಆರೋಪ ಬಂದಿದೆ. ಅದು ಮೊಬೈಲ್ ಮತ್ತು ಪೆನ್ ಡ್ರೈವ್ ಹೊಂದಿರೋ ಆರೋಪ. CCB ರೇಡ್ನಲ್ಲಿ ಪೆನ್ ಡ್ರೈವ್ ಪತ್ತೆ, ಮೊಬೈಲ್ನಲ್ಲೂ ಮಸ್ತಿ. ಪರಪ್ಪನ ಅಗ್ರಹಾರದ ಮೇಲೆ ಕೆಲವೊಂದು ಆರೋಪಗಳಿದ್ವು. ಜೈಲಲ್ಲಿ ನಡೀಬಾರದ್ದು ನಡೀತಿದೆ ಅಂತ ಕೆಲವರು ಸಂಶಯ ಪಟ್ಟಿದ್ದರು. ಇದೇ ಕಾರಣಕ್ಕೆ ಮಂಗಳವಾರ CCB ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟಿತ್ತು. ಸಜಾಬಂದಿ ಬ್ಯಾರಕ್ಗಳಲ್ಲೂ ಇಂಚಿಂಚು ತಲಾಶ್ ಮಾಡಿತು. ಪ್ರತಿಯೊಬ್ಬ ಕೈದಿಗಳ ಕೊಠಡಿಗಳನ್ನು ತಲಾಶ್ ಮಾಡಿತು. ಎಲ್ಲರ ಬ್ಯಾರಕ್ಗಳನ್ನು ಪರಿಶೀಲಿಸುವಂತೆ ಪ್ರಜ್ವಲ್ ಇದ್ದ ಬ್ಯಾರಕ್ಗಳನ್ನು ತಡಕಾಡಿತು. ಆಗ ಕೆಲವು ವಸ್ತುಗಳು ಸಿಕ್ಕಿವೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಒಂದು ಆಂಡ್ರಾಯ್ಡ್ ಫೋನ್, ಸ್ಯಾಂಡಿಸ್ಕ್ ಪೆನ್ ಡ್ರೈವ್, ಒಂದು ಮೊಬೈಲ್ ಚಾರ್ಜರ್, ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್ ಪತ್ತೆಯಾಗಿದೆ. ಬಟ್ಟೆಗಳಲ್ಲಿ ಬಚ್ಚಿಟ್ಟಿದ್ದ ಆಂಡ್ರಾಯ್ಡ್ ಮೊಬೈಲ್. ಬೇರೊಬ್ಬನಿಗೆ ಸೇರಿದ ಮೊಬೈಲ್ ಪ್ರಜ್ವಲ್ ಬಳಕೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಪ್ರಜ್ವಲ್ ಮಾತ್ರ ಇಲ್ಲ, ಪ್ರತಾಪ್ ರೈ ಅನ್ನೋ ಮತ್ತೊಬ್ಬ ಸಜಾ ಖೈದಿಯೂ ಇದ್ದು ಇಬ್ಬರೂ ಜೊತೆಲೇ ಇದ್ದಾರೆ.
ಸಿಕ್ಕ ಮೊಬೈಲ್ ಪ್ರಜ್ವಲ್ಗೆ ಸೇರಿದ್ದಲ್ಲ ಅನ್ನೋದು ಗೊತ್ತಾಗಿದೆ. ಅಂದಹಾಗೆ ಮೊಬೈಲನ್ನು ಬಟ್ಟೆಗಳ ಮಧ್ಯೆ ಬಚ್ಚಿಡಲಾಗಿದ್ದು, ಆ ಮೊಬೈಲ್ ಸಿಸಿಬಿ ಅಧಿಕಾರಿಗಳಿಗೆ ಸಿಕ್ಕಾಗ ಪ್ರಜ್ವಲ್ ಏನೂ ಗೊತ್ತಿಲ್ಲದಂತಿದ್ದ ಅನ್ನೋದು ರಿವೀಲ್ ಆಗಿದೆ. ಕೊನೆಗೆ ಮೊಬೈಲ್ ನಂದಲ್ಲ ಎಂದಿರೋ ಪ್ರಜ್ವಲ್, ಆದರೂ ನಾನು ಆ ಮೊಬೈಲನ್ನು ಬಳಸ್ತಾ ಇದ್ದೆ ಅಂತ ಹೇಳಿದ್ದು ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಸಿಸಿಬಿ ಪೊಲೀಸರು ದೂರು ದಾಖಲಿಸಿದ್ದಾರೆ. ಮೊಬೈಲ್ ಸೀಸ್ ಮಾಡಲಾಗಿದ್ದು ತನಿಖೆ ನಡೆಯುತ್ತಿದೆ. ಮೊಬೈಲ್ ನಂದಲ್ಲ, ನೋಟ್ಬುಕ್ ನಂದು. ಕರೆ ಮಾಡುವುದಕ್ಕೆ ಮಾತ್ರ ಇರಲಿಲ್ಲ ಮೊಬೈಲ್ ಜೈಲೊಳಗೆ ಹೇಗೆ ಬಂತು ಅನ್ನೋದೇ ಅಧಿಕಾರಿಗಳನ್ನು ಕಾಡುತ್ತಿದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್ ನಂದೇ ಎಂದಿರೋ ಪ್ರಜ್ವಲ್ ಮೊಬೈಲ್ ನಂದಲ್ಲ ಎಂದಿದ್ದಾರೆ. ಆದರೆ ಇಬ್ಬರೂ ಕೂಡ ಮೊಬೈಲನ್ನು ಬಳಕೆ ಮಾಡುತ್ತಿದ್ದದ್ದಾಗಿ ಒಪ್ಕೊಂಡಿದ್ದಾರೆ. ತಮ್ಮ ವಕೀಲರು ಮತ್ತು ಸಂಬಂಧಿಕರಿಗೆ ಕರೆ ಮಾಡಿ ಮಾತಾಡುವುದಕ್ಕೆ ಬಳಸ್ತಾ ಇದ್ವಿ ಎಂದಿರೋ ಇಬ್ಬರೂ ಕೂಡ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಮೊಬೈಲ್ ಕರೆ ಮಾಡುವುದಕ್ಕೆ ಮಾತ್ರ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಆ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು, OTT ಆ್ಯಪ್ಗಳು ಪತ್ತೆಯಾಗಿವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಆ್ಯಪ್ಗಳು ಪತ್ತೆಯಾಗಿದ್ದು ಯಾವುದಕ್ಕೂ ಪಾಸ್ವರ್ಡ್ ಗೊತ್ತಿಲ್ಲ ಎಂದಿದ್ದಾರೆ ಇಬ್ಬರೂ ಕೈದಿಗಳು. ಮೊಬೈಲ್, ನೋಟ್ಬುಕ್ ಬಗ್ಗೆ ಸಿಕ್ಕ ಸ್ಪಷ್ಟನೆ ಪೆನ್ ಡ್ರೈವ್ನಲ್ಲಿ ಸಿಕ್ಕಿಲ್ಲ. ಇದೆಲ್ಲ ಕಾರಣಗಳಿಂದ ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಿದೆ. ಮೊಬೈಲ್, ಪೆನ್ ಡ್ರೈವ್ ಸಿಕ್ಕ ಕೇಸ್ ಪ್ರಜ್ವಲ್ A1. ಜೈಲು ಮುಖ್ಯ ಅಧೀಕ್ಷಕ ಅಂಶುಕುಮಾರ್ಗೆ ನೋಟಿಸ್. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಮತ್ತು ಸಿಸಿಬಿ ಪೊಲೀಸರು ಈ ಮೊಬೈಲ್ ಜೈಲಿನೊಳಗೆ ಹೇಗೆ ಬಂತು, ಪ್ರಜ್ವಲ್ ಯಾರ ಜೊತೆಗೆಲ್ಲ ಮಾತಾಡಿದ್ದರು, ಏನೇನ್ ಚರ್ಚೆ ಆಗಿತ್ತು ಅನ್ನೋದರ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಮೇಲ್ನೋಟಕ್ಕೆ ಜೈಲಿನಲ್ಲಿ ದೊಡ್ಡ ಲೋಪ ನಡೆದಿರುವುದು ಗೊತ್ತಾಗಿದೆ. ಜೈಲು ಸಿಬ್ಬಂದಿಯೇ ಈ ಕಾನೂನು ಬಾಹಿರ ಕೃತ್ಯದಲ್ಲಿ ಭಾಗಿಯಾಗಿರುವುದು ರಿವೀಲ್ ಆಗಿದೆ. ಆದ್ದರಿಂದಲೇ ಜೈಲು ಮುಖ್ಯ ಅಧೀಕ್ಷಕ ಅಂಶುಕುಮಾರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕರ್ತವ್ಯ ಲೋಪಕ್ಕೆ ಏನು ಕಾರಣ, ಉತ್ತರ ಕೊಡಿ ಅಂತ ನೋಟಿಸ್ನಲ್ಲಿ ಪ್ರಶ್ನಿಸಲಾಗಿದೆ. ಕಾರಾಗೃಹಗಳ DGP ಅಲೋಕ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ದು ಪ್ರಜ್ವಲ್ ಇದ್ದ ಬ್ಯಾರಕ್ಗೆ ಮೊಬೈಲ್ ಹೋಗಿದ್ದೇಗೆ ಅನ್ನೋದನ್ನ ಶೀಘ್ರವಾಗಿ ತಿಳಿಸಬೇಕು ಅಂತ ಸೂಚನೆ ನೀಡಲಾಗಿದೆ. 6 ದಿನಗಳ ಹಿಂದೆ ಪತ್ತೆಯಾಗದ ಮೊಬೈಲ್ ಈಗ ಪತ್ತೆಯಾಗಿದ್ದೇಗೆ? ಕಳೆದ 6 ದಿನಗಳ ಹಿಂದೆ ಅಂದರೆ ಆಗಸ್ಟ್ 6ರಂದು ಜೈಲಿನ ಅಧಿಕಾರಿಗಳು ದಾಳಿ ಮಾಡಿದ್ದರು. ಪ್ರತಿಯೊಬ್ಬ ಕೈದಿಯ ಬ್ಯಾರಕ್ಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿತ್ತು. ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲೂ ಕೂಡ ಅಧಿಕಾರಿಗಳು ಇಂಚಿಂಚೂ ತಡಕಾಡಿದ್ದರು. ಆದರೆ ಆ ಟೈಮಲ್ಲಿ ಯಾವುದೇ ಮೊಬೈಲ್, ಪೆನ್ ಡ್ರೈವ್ ಪತ್ತೆಯಾಗಿರಲಿಲ್ಲ. ಆದರೆ ಮಂಗಳವಾರ ನಡೆದ ರೇಡ್ನಲ್ಲಿ ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲಿ ಮೊಬೈಲ್, ಪೆನ್ ಡ್ರೈವ್, ಚಾರ್ಜರ್ ಪತ್ತೆಯಾಗಿದೆ. ಅದು ಹೇಗೆ ಸಾಧ್ಯ? 6 ದಿನಗಳಲ್ಲೇ ನಡೆಯುತ್ತಾ ಪ್ರಜ್ವಲ್ ಬ್ಯಾರಕ್ಗೆ ಮೊಬೈಲ್ ತಲುಪಿಸೋ ಕೆಲಸ? ಇಲ್ಲ ಅಂದ್ರೆ 6 ದಿನಗಳ ಹಿಂದೆ ಮೊಬೈಲನ್ನು ಯಾರಿಗೂ ಕಾಣದಂತೆ ಬಚ್ಚಿಡಲಾಗಿತ್ತಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವಂತೆ ಜೈಲು ಅಧೀಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಹಾಗೂ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನ ಮೇಲುಸ್ತುವಾರಿ ವಹಿಸಿದ್ದ ಈರಣ್ಣ ರಂಗಪುರ ಅವರನ್ನ ಅಮಾನತು ಮಾಡಲಾಗಿದೆ. ಉಗ್ರನಿಗೂ ಉಮೇಶ್ ರೆಡ್ಡಿಗೂ ಸಿಕ್ಕಿತ್ತು ಇದೇ ಜೈಲಲ್ಲಿ ರಾಜಾತಿಥ್ಯ. ಜೈಲಿನ ಮೇಲೆ ರೇಡ್ ಆದ್ರೆ ಒಂದು ಬಾರಿ ಸಿಕ್ಕಿದ್ದು ಮತ್ತೊಂದು ಬಾರಿ ಸಿಗಲ್ಲ. ಯಾವಾಗ ಏನು ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದು ಬಾರಿ ವೈರಲ್ ಆಗೋ ಕೆಲವು ದೃಶ್ಯಗಳೇ ಜೈಲಿನ ಅಧಿಕಾರಿಗಳ ಬಂಡವಾಳವನ್ನ ಬಯಲು ಮಾಡ್ತವೆ. ನಿಮ್ಗೆ ಗೊತ್ತಿರಬಹುದು, ಅದು 2025ರ ನವೆಂಬರ್ ತಿಂಗಳಿನ ಮೊದಲ ವಾರ ಪರಪ್ಪನ ಅಗ್ರಹಾರದ ಒಳಗಿನ ಕೆಲವೊಂದು ದೃಶ್ಯಗಳು ವೈರಲ್ ಆಗಿದ್ವು. ಆ ದೃಶ್ಯಗಳಲ್ಲಿ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮುನ್ನಾ ಪತ್ತೆಯಾಗಿದ್ದ. ಜೈಲಿನ ಕೊಠಡಿಯಲ್ಲೇ ಯಾರಿಗೂ ಕ್ಯಾರ್ ಮಾಡದೆ ಮೊಬೈಲ್ನಲ್ಲಿ ಮಾತಾಡಿಕೊಂಡಿದ್ದ. ಅರೆಸ್ಟ್ ಆಗುವುದಕ್ಕೂ ಮುನ್ನ ಭಾರತದಿಂದ ಸಿರಿಯಾ ದೇಶಕ್ಕೆ ಮುಸ್ಲಿಂ ಯುವಕರನ್ನ ಕಳಿಸ್ತಿದ್ದ ಆರೋಪ ಇವನ ಮೇಲಿತ್ತು. ಇಂಥ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಾಕ್ತಾ ಇತ್ತು ಪರಪ್ಪನ ಅಗ್ರಹಾರ. ಯಾವಾಗ ಐಸಿಸ್ ಉಗ್ರನಿಗೆ ರಾಜಾತಿಥ್ಯ ಕೊಡೋ ದೃಶ್ಯಗಳು ವೈರಲ್ ಆದವು, ಆಗಲೇ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ವಿಕೃತಕಾಮಿ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ ಜೈಲಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ವಿಡಿಯೋ. ಉಮೇಶ್ ರೆಡ್ಡಿ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಂಡಿದ್ದು 2 ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡುತ್ತಿದ್ದ. ಅಷ್ಟೇ ಅಲ್ಲ,
ಆತನ ಮನೋರಂಜನೆಗಾಗಿ ಟಿವಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಡುಗೆ ಮಾಡಲು ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಇದೆಲ್ಲ ಹೊರಬಂದ ಮೇಲೂ ಕೂಡ ಜೈಲಾಧಿಕಾರಿಗಳು ಬುದ್ಧಿ ಕಲಿತಿರಲಿಲ್ಲ. ಅಲ್ಲಿ ಆಗಾಗ ಮೊಬೈಲ್ ಇತರೆ ವಸ್ತುಗಳು ಪತ್ತೆಯಾಗೋದು ಕಾಮನ್ ಆಗಿ ಹೋಯಿತು. ಸಿಸಿಬಿ ರೇಡ್ ಮಾಡೋದು ಕೂಡ ಕಾಮನ್ ಆಗಿ ಹೋಯಿತು. 1 ವರ್ಷದ ಅವಧಿಯಲ್ಲಿ ಹಲವಾರು ಬಾರಿ ಪರಪ್ಪನ ಅಗ್ರಹಾರದ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಜನವರಿ 18 ಮತ್ತು 19ರಂದು ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಹಲವು ಮೊಬೈಲ್ ಸಿಮ್ ಕಾರ್ಡ್ಗಳು ಪತ್ತೆಯಾಗಿದ್ವು. 2026ರ ಮೇ 8 ಮತ್ತು 9ರಂದು ಅಧಿಕಾರಿಗಳು ದಾಳಿ ನಡೆಸಿದ್ದು 6 ಮೊಬೈಲ್ 8 ಸಿಮ್ ಕಾರ್ಡ್ಗಳು ಚಾರ್ಜರ್ಗಳು ಪತ್ತೆಯಾಗಿದ್ವು. ಹಿಂದಿನ ವರ್ಷ ಅಂದರೆ 2025ರ ನವೆಂಬರ್ 27 ಮತ್ತು 28ರಂದು ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದಾಗ 52 ಮೊಬೈಲ್, 38 ಸಿಮ್ ಕಾರ್ಡ್ಸ್, ಇಯರ್ಫೋನ್, ನಗದು ಸಿಕ್ಕಿತ್ತು. ನವೆಂಬರ್ 2025ರಿಂದ 2026ರ ಜನವರಿವರೆಗೆ 100 ಫೋನ್ ಪತ್ತೆಯಾಗಿದೆ. ಈ ಅವಧಿಯಲ್ಲಿ ಒಟ್ಟು 131 ಮೊಬೈಲ್, 100 ಸಿಮ್ ಕಾರ್ಡ್ಸ್, 27 ಚಾರ್ಜರ್, 64,000 ರೂಪಾಯಿ ನಗದು ಪತ್ತೆಯಾಗಿದ್ದು ಬರೋಬ್ಬರಿ 25 ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಮತ್ತು ಸಿಮ್ ಕಾರ್ಡ್ಗಳು ಸಿಗೋದಕ್ಕೆ ಕೊನೆಯೇ ಇಲ್ಲ. ಆಗಲೂ ಮೊಬೈಲ್ ಮತ್ತು ಸಿಮ್ ಕಾರ್ಡ್ಗಳು ಸಿಗ್ತಾ ಇದ್ದು ಈಗಲೂ ಸಿಗ್ತಿವೆ. ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದು ಮೊಬೈಲ್ ಮತ್ತು ಪೆನ್ ಡ್ರೈವ್ ಹಿಂದಿನ ಸತ್ಯ ಶೀಘ್ರ ಹೊರಬರಲಿದೆ. ಜೈಲಲ್ಲಿ ಪ್ರಜ್ವಲ್ ಕಲರ್ ಡ್ರೆಸ್, ಅಧಿಕಾರಿಗಳಿಂದ ಮತ್ತೆ ವಾರ್ನಿಂಗ್. ಜೈಲಲ್ಲಿ ಪ್ರಜ್ವಲ್ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಇಂಥದ್ದೊಂದು ನಿಯಮ ಇದೆ. ಆದರೆ ಪ್ರಜ್ವಲ್ ಸಿಸಿಬಿ ರೇಡ್ ವೇಳೆ ಬಿಳಿ ಬಟ್ಟೆ ಹಾಕ್ಕೊಂಡಿರಲಿಲ್ವಂತೆ. ಇದು ಪೊಲೀಸರನ್ನ ಕೆರಳಿಸಿದೆ. ಈ ಹಿಂದೆಯೂ ಕೂಡ ಪ್ರಜ್ವಲ್ಗೆ ಇದೇ ವಿಚಾರವಾಗಿ ವಾರ್ನ್ ಮಾಡಲಾಗಿತ್ತು. ಆದರೆ ನಂತರವೂ ಪ್ರಜ್ವಲ್ ಬಿಳಿ ವಸ್ತ್ರ ಧರಿಸಿಲ್ಲ. ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಅವನು ನಿನ್ನೆ ಕೈದಿದು ಬಟ್ಟೆ ಧರಿಸಲಿಲ್ಲ, ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ದರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಿರಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಒಪ್ಪಿಕೊಂಡಿರೋ ಡಿಜಿಪಿ ಅಲೋಕ್ ಕುಮಾರ್, ಈ ಮುಂಚೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ವಿ, ಅಧಿಕಾರಿಗಳ ಬದಲಾವಣೆ ಕೂಡ ಮಾಡಿದ್ವಿ. ಆದರೂ ಕೂಡ ಇಂತಹ ಅಕ್ರಮಗಳು ನಡೆಯುತ್ತಿದ್ದಾವೆ. ಅಧಿಕಾರಿಗಳ ಭಾಗಿ ಬಗ್ಗೆ ತನಿಖೆ ನಡೆಯುತ್ತಿದೆ. ಈಗಾಗಲೇ ಸೂಪರಿಂಟೆಂಡೆಂಟ್ ವಿರುದ್ಧ ಕ್ರಮ ಕೈಗೊಂಡಿದ್ದೇವೆ. ಮೊಬೈಲ್ ಹೇಗೆ ಬಂತು, ಸಿಮ್ ಬಳಕೆ ಎಲ್ಲದರ ಬಗ್ಗೆ ತನಿಖೆ ನಡೆಸಲಾಗುತ್ತೆ ಅಂತಿದ್ದಾರೆ. ಮತ್ತೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಗೆ ಒಂದು ಮುಜುಗರ ಆಗೋದು, ಆನಂತರ ಸರ್ಕಾರಕ್ಕೆ ಒಂದು ಮುಜುಗರ ಇದು ಉಂಟು ಮಾಡ್ತಾರೆ. ಸೊ ಈ ಪ್ರಕಾರ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾರು ಇದಕ್ಕೆ ಕಾರಣೀಭೂತಿರ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ. ಈಗ ಕೂಡ ನಾವು ಮಾಡಿದ್ದೀವಿ. ನಾವು ಬಂದ ನಂತರ ಬಹಳಷ್ಟು ಜನ ನಮಗೆ ಇದು ಬಹಳ ಬೇಜಾರಾಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ. ಆದರೆ ಯಾವ ಬೇರೆ ದಾರಿನಿಲ್ಲ. ಯಾಕೆಂದ್ರೆ ಇಷ್ಟು ನಾವು ಹೇಳಿದ್ರು ಕೂಡ, ಇಷ್ಟು ಅವ್ರಿಗೆ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಈ ರೀತಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಆಗಲಿ ಅಥವಾ ಶಿಸ್ತಿನ ಕ್ರಮ ಆಗಲಿ ನಾವು ತಗೊಳ್ಳೇಬೇಕಾಗತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಆಂಧ್ರ ಸಿಮ್ ಬಳಕೆಯೇ ಹೆಚ್ಚು. ಪರಪ್ಪನ ಅಗ್ರಹಾರದಲ್ಲಿ ಕರ್ನಾಟಕದ ಸಿಮ್ಗಳ ಬಳಕೆಗಿಂತ ಹೆಚ್ಚಾಗಿ ಆಂಧ್ರದ ಸಿಮ್ ಕಾರ್ಡ್ಗಳನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗ್ತಿದೆ. ಬ್ಯಾರಕ್ನಲ್ಲಿ ಮೊಬೈಲ್ ಹೇಗೆ ಬಂತು ಅನ್ನೋದ್ರ ಜೊತೆಗೆ ಆ ಮೊಬೈಲ್ನಲ್ಲಿ ಆಂಧ್ರ ಸಿಮ್ ಕಾರ್ಡ್ ಹೇಗೆ ಬಂತು ಅನ್ನೋದನ್ನು ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ರಿವೀಲ್ ಆಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಿರೋ ಮೊಬೈಲ್ನಲ್ಲಿ ಆಂಧ್ರ ಪ್ರದೇಶದ ಸಿಮ್ ಬಳಕೆ ಮಾಡಲಾಗಿದೆ. ಈವರೆಗೆ ಸಿಕ್ಕ ಮೊಬೈಲ್ಗಳಲ್ಲಿ ಆಂಧ್ರ ಸಿಮ್ ಅನ್ನ ಹೆಚ್ಚು ಬಳಸಲಾಗಿದೆ. ಜೈಲಲ್ಲಿ ಬೇರೆ ಸಿಮ್ಗಳ ನೆಟ್ವರ್ಕ್ ಸಿಗಲ್ಲ. ಏರ್ಟೆಲ್ ನೆಟ್ವರ್ಕ್ ಸಿಗೋದ್ರಿಂದ ಅದೇ ಸಿಮ್ ಯೂಸ್ ಮಾಡಲಾಗಿದೆ. ಮಾರ್ಚ್ನಿಂದ ಆ ಸಿಮ್ ಬಳಕೆ ಅನ್ನೋದು ರಿವೀಲ್ ಆಗಿದೆ. ಸಿಮ್ ಕಂಪನಿಯನ್ನು ಆರೋಪಿಯನ್ನಾಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಜೈಲಲ್ಲಿ ಜಾಮರ್ ಅಳವಡಿಸಲಾಗಿದ್ದು ಅದರಲ್ಲಿ ಸಮಸ್ಯೆ ಇದೆ. ವೈಫೈ ಆಫ್ ಮಾಡಲಾಗಿದೆ.
ಆದರೂ ಸಿಮ್ ಬಳಸಿ ಇಂಟರ್ನೆಟ್ ಬಳಸ್ತಿದ್ದಾರೆ ಕೈದಿಗಳು ಅಂತಿದ್ದಾರೆ ಪೊಲೀಸರು. ಆಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ ಸಿಸಿಬಿನವರು ಅವ್ರದ್ದು ಹೇಗೆ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅವರದೇ ಇದು ಸಿಮ್ ಸಿಗ್ತಾ ಇದೆ, ಅವರದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನು ಕಾರಣ, ಇದರ ತನಿಖೆ ಕೂಡ ಮಾಡಬೇಕು. ಯಾಕೆಂದ್ರೆ ಜೈಲಿನಲ್ಲಿ ಏನು ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ್ ಸಿಮ್ನ ಇದು ಸಿಗ್ತಾ ಇದೆ. ಇದು ಏನು ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತೆ ಇದರ ಬಗ್ಗೆ ಏರ್ಟೆಲ್ನವ್ರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಸತತವಾಗಿ ಅವರು ಬರ್ತಾ ಈಗ ಯಾಕೆಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ. ಇದು ನಾವು ನೋಡಿ ಹೇಳಿದ್ದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಆದರೆ ಮಾಡಿಲ್ಲ. ನಾನು ಸಿಸಿಬಿನವ್ರಿಗೆ ಕೂಡ ಹೇಳ್ತೀವಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದ್ದೀವಿ, ನಿಮಗೆ ಎಷ್ಟು ಎಚ್ಚರಿಕೆ ನೀಡಿದ್ರು ಕೂಡ ನಿಮ್ಮದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡಬೇಕಾಗತ್ತೆ. ಆದರೆ ಪರಪ್ಪನ ಅಗ್ರಹಾರ ದಾಳಿ ಹಿಂದೆ ಗೃಹ ಸಚಿವ ಜೂನಿಯರ್ ಖರ್ಗೆ. ಒಟ್ಟಿನಲ್ಲಿ ಜೈಲಿನಲ್ಲಿ ನಡೆದಿರುವ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ, ಶೀಘ್ರದಲ್ಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತೆ ಎಂದಿದ್ದಾರೆ ಅಲೋಕ್ ಕುಮಾರ್. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರದ ಮೇಲೆ ಮಂಗಳವಾರ ನಡೆದ ದಾಳಿ ಹಿಂದಿರೋದು ತಾವೇ ಅನ್ನೋದನ್ನ ಸ್ವತಃ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೊಂಡಿದ್ದಾರೆ. ಸಿಸಿಬಿ ರೇಡ್ ನಾನೇ ಮಾಡಿಸಿದ್ದು, 2 ವಾರದ ಹಿಂದೆ ನಾನೇ ಜೈಲಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಕೆಲ ಲೋಪಗಳನ್ನು ನೋಡಿದ್ದೆ, ಹೀಗಾಗಿ ನಾನೇ ರೇಡ್ ಮಾಡಿಸಿದ್ದೇನೆ ಎಂದಿದ್ದಾರೆ. ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಈಗ ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ನಡೆದಿದ್ದು ಪ್ರಜ್ವಲ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಮೊಬೈಲ್ ಬಳಸುತ್ತಿದ್ದ ಆರೋಪದ ಜೊತೆಗೆ ಜೈಲಲ್ಲಿರುವಾಗ ಸಮವಸ್ತ್ರ ಧರಿಸಿಲ್ಲ ಅನ್ನೋ ಆರೋಪವನ್ನ ಪ್ರಜ್ವಲ್ ಎದುರಿಸಬೇಕಿದೆ. ಫೋನ್ ಮತ್ತು ಪೆನ್ ಡ್ರೈವ್ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಯಾರ್ಯಾರ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಅನ್ನೋದು ಗೊತ್ತಾಗಲಿದೆ.